ರಕ್ಷಕರೇ ಭಕ್ಷಕರಾಗಿರೋ ಕಥೆ ನೆಲಮಂಗಲದಲ್ಲಿ ಹೊರಬಂದಿದೆ. ಯಾರೋ ನೀಡಿದ ದೂರು ಆಧರಿಸಿ ಮಹಿಳೆಯೊಬ್ಬರ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರು ಮನೆಯಲ್ಲಿದ್ದ ಚಿನ್ನಾಭರಣ ಹಣವನ್ನ ಕದ್ದಿದ್ದಾರೆ ಅಂತ ಒಬ್ಬ ಮಹಿಳೆ ಆರೋಪಿಸಿದ್ದಾರೆ. ಅಲ್ಲದೆ ಈ ಕುರಿತು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸಿದ್ದಾರೆ. ಏನಿದು ಪೊಲೀಸರೇ ಕಳ್ಳರಾದ ಕಥೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮನೆಯ ಕಬೋರ್ಡ್ನಲ್ಲಿರೋ ಡ್ರಾಯರ್ನಲ್ಲಿನ ಖಾಲಿ ಬ್ಯಾಗ್ ತೋರಿಸ್ತಿರೋ ಮಹಿಳೆ, ಖಾಲಿ ಒಡವೆ ಟ್ರೇ ತೋರಿಸ್ತಿರೋ ಮನೆ ಮಾಲಕಿ, ವಿಚಾರಣೆಗೆ ಬಂದು ಮನೆಯಲ್ಲಿದ್ದ ಚಿನ್ನಾಭರಣ ಹಣ ಕದ್ದುಕೊಂಡು ಹೋಗಿದ್ದಾರೆ ಅಂತ ಕಣ್ಣೀರು ಹಾಕ್ತಿರೋ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಪೀಣ್ಯದ ಬಳಿ ಇರೋ ವಡ್ಡರಹಳ್ಳಿಯಲ್ಲಿ. ಇದಕ್ಕೆ ಕಾರಣ ಆಕೆಯ ಮನೆಯಲ್ಲಿ ಆಗಿರೋ ಕಳ್ಳತನ. ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪ, ಪೊಲೀಸರ ರೇಡ್. ತನಿಖೆ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ದು ದೌರ್ಜನ್ಯ. ಈ ವಿಡಿಯೋದಲ್ಲಿರೋ ಮಹಿಳೆಯ ಹೆಸರು ಮಂಜುಳಾ ಅಂತ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ವಡ್ಡರಹಳ್ಳಿಯ ನಿವಾಸಿ. ವಡ್ಡರಹಳ್ಳಿಯಲ್ಲಿರೋ ಸ್ವಂತ ಮನೆಯಲ್ಲಿ ತಮ್ಮ ಮಗ ವರುಣ್ ಜೊತೆ ವಾಸವಾಗಿದ್ದಾರೆ. ಇವರ ಪೂರ್ವಜರು ಬಳೆ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ರು. ಮಂಜುಳಾ ಮತ್ತು ವರುಣ್ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ರು. ಅಲ್ಲದೆ ಪೈಸೆ ಕೂಡಿಟ್ಟು ವಡ್ಡರಹಳ್ಳಿಯಲ್ಲಿ ಸ್ವಂತ ಮನೆ ಕಟ್ಟಿಸಿಕೊಂಡಿದ್ರು. ಹೇಗೋ ತಮ್ಮ ಪಾಡಿಗೆ ತಾವು ಜೀವನ ನಡೆಸಿಕೊಂಡು ಹೋಗ್ತಿದ್ರು. ಇಂತಹವರ ಮೇಲೆ ಪೊಲೀಸರು ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಹೊರಿಸಿ ಅವರ ಮನೆ ಮೇಲೆ ದಾಳಿ ಮಾಡಿದ್ರು. ಬಳಿಕ ವಿಚಾರಣೆಯ ನೆಪದಲ್ಲಿ ಠಾಣೆಗೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. 1 ವರ್ಷದಿಂದ ನಾವು ಇಲ್ಲಿ ಮನೆ ಕಟ್ಕೊ ಬಂದ್ವಿ. ನಮ್ಮ ಹತ್ರ ನಮ್ಮ ತಾಯಿ ನಮ್ಮತ್ತೆ ನಾವೆಲ್ಲ ಬಳೆ ವ್ಯಾಪಾರ ಮಾಡೋರು. ನಾವು ಗಾರ್ಮೆಂಟ್ಸ್ ಅಲ್ಲಿ ಪೀಸ್ ವರ್ಕ್ ಮಾಡ್ಕೊಂಡು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ. ನಾನು ನನ್ನ ಮಗ ತುಂಬಾ ಕಷ್ಟಪಟ್ಟಿದ್ದೀವಿ. ಹಂಗಾಗಿ ನಾವು ಅಷ್ಟೋ ಕೂಡಾಕೊಂಡು ಮನೆ ಕಟ್ಕೊಂಡು ಸಾಲ ಪಾಲ ಮಾಡಿ ಇನ್ನೂ ಲೋನ್ ಇದೆ, ಲೋನನ್ನು ಇನ್ನೂ ತೀರಿಸ್ತಾನೆ ಇದ್ದೀವಿ. ಹಿಂಗೆ ನಾವು ಈ ಥರ ತುಂಬ ಕಷ್ಟದಲ್ಲಿ ಬಂದಿರೋರು ನಾವು. ಏಕಾಏಕಿ 4 ಜನ ಮಾದನಾಯಕನಹಳ್ಳಿ ಪೊಲೀಸವ್ರು ಬಂದು 4 ಜನ ಬಂದು ನಿಮ್ಮ ಮನೆಯಲ್ಲಿ ದಂಧೆ ಮಾಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು ಅವತ್ತು ದಿವಸ ರಾಜೇಶ್ವರಿನೂ ಇದ್ಲು. ಬಾಡಿಗೆದಾರರ ವಿರುದ್ಧ ದೂರು, ಮಾಲೀಕರ ವಿರುದ್ಧ ಕ್ರಮ. ವೇಶ್ಯಾವಾಟಿಕೆ ನಡೆಸದಂತೆ ಎಚ್ಚರಿಕೆ, ಬಾಡಿಗೆದಾರರಿಗೆ ದ್ವೇಷ. 1.5 ವರ್ಷದ ಹಿಂದೆ ವಡ್ಡರಹಳ್ಳಿಯಲ್ಲಿ ಸ್ವಂತ ಮನೆ ಕಟ್ಟಿಕೊಟ್ಟಿದ್ದ ಮಂಜುಳಾ ತಮ್ಮ ಮನೆಯ ನೆಲಮಹಡಿಯನ್ನ ರಾಜೇಶ್ವರಿ ಅಲಿಯಾಸ್ ಪ್ರೀತಿ ಮತ್ತು ಮಂಜುನಾಥ್ ದಂಪತಿಗೆ ಬಾಡಿಗೆಗೆ ಕೊಟ್ಟಿದ್ರು. ಸುಮಾರು 10 ತಿಂಗಳಿಂದ ಈ ದಂಪತಿ ಮಂಜುಳಾ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಹೀಗೆ ಬಾಡಿಗೆಗೆ ಇದ್ದ ರಾಜೇಶ್ವರಿ ಅಲಿಯಾಸ್ ಪ್ರೀತಿ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಅಕ್ಕಪಕ್ಕದವರು ಬಾಡಿಗೆದಾರರ ಮೇಲೆ ದೂರು ನೀಡಿದ್ರೆ ಪೊಲೀಸರು ಮಾಲೀಕರ ಮನೆಯೊಳಗೆ ದಾಳಿ ಮಾಡಿ ಮಹಜರು ನಡೆಸಿದ್ದಾರೆ ಅಂತ ಮನೆ ಮಾಲೀಕರಾದ ಮಂಜುಳಾ ಆರೋಪಿಸಿದ್ದಾರೆ. ಅಲ್ಲದೆ ತಮ್ಮ ಮನೆಯಲ್ಲಿ ವೇಶ್ಯಾವಾಟಿಕೆಯ ದಂಧೆ ನಡೆಸದಂತೆ ಎಚ್ಚರಿಕೆ ನೀಡಿದ್ದಕ್ಕೆ ರಾಜೇಶ್ವರಿ ಪ್ಲಾನ್ ಮಾಡಿ ನಮ್ಮ ವಿರುದ್ಧ ದ್ವೇಷ ಸಾಧಿಸಿದ್ದಾಳೆ ಅಂತ ಆರೋಪಿಸಿದ್ದಾರೆ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ರಾಜೇಶ್ವರಿ ಮತ್ತೆ ಮಂಜುನಾಥ್ ಅನ್ನೋರು ಇಬ್ಬರೂ ಬಾಡಿಗೆ ಮನೆಗೆ ಬಂದಿದ್ರು. 11 ತಿಂಗಳಿಂದ ಬಂದಿದ್ರು. ಆಮೇಲೆ ರಾಜೇಶ್ವರಿ ಮೇಲಿದ್ದು, ರಾಜೇಶ್ವರಿ ಬಂದು ದಂಧೆ ಮಾಡಿಸ್ತಿದ್ಲು. ನಾನು ಮಗ ಹೋಗಿ ಜಗಳ ಮಾಡಿದ್ವಿ ಅವ್ರ ಮೇಲೆ. ಖಾಲಿ ಮಾಡು ಅಂತಾನು ಹೇಳಿದ್ವಿ. ನಾವು ಮನೆ ಓನರು. ಮತ್ತೆ ನಾವು ಹೋಗಿ ಜಗಳನೂ ಮಾಡಿದ್ವಿ. ನಾನು ಮಗ ಹೋಗಿ ಜಗಳ ಮಾಡಿಬಿಟ್ಟು ಅವತ್ತು ದಿವಸ 4 ಜನ ಪೊಲೀಸರು ಬಂದು ನಮ್ಮ ಮೇಲೆ ಧಮಕಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ನಾವೇನಕ್ಕೆ ಸ್ಟೇಷನ್ಗೆ ಬರೋಣ ಅಂತ ಕೇಳಿದ್ವಿ. ಇಲ್ಲ, ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡೋಕೆ ಹೋದ್ವಿ ನಾವು. ಪೊಲೀಸ್ ಠಾಣೆಗೆ ಹೋದ ಬಳಿಕ ಮೆರೆದಿದ್ದರು ಕೈಚಾಳಕ.
ಮನೆಯಲ್ಲಿದ್ದ ಚಿನ್ನಾಭರಣ, ಹಣ ಕದ್ದರ ಪೊಲೀಸರು. ನೀವು ಠಾಣೆಗೆ ಬಂದು ಹೇಳಿಕೆ ಕೊಡಬೇಕು ಅಂತ ಪೊಲೀಸರು ಇವರನ್ನ ಕರೆದುಕೊಂಡು ಹೋಗಿದ್ರಂತೆ. ಈ ವೇಳೆ ಅವರ ಮಗ ವರುಣ್ ಬಳಿ ಇವರ ಮನೆ ಕೀಯನ್ನ ಮಹೇಶ್ ಅನ್ನೋ ಪೊಲೀಸ್ ಪಡೆದುಕೊಂಡಿದ್ರಂತೆ. ಇವರನ್ನ ಸುಮಾರು 2 ಗಂಟೆ ಕಾಲ ವಿಚಾರಣೆ ನಡೆಸಿ ಹೇಳಿಕೆ ಪಡೆದುಕೊಂಡು ಬಿಟ್ಟು ಕಳುಹಿಸಿದ್ರು. ಇವರು ಮನೆಗೆ ಬಂದು ನೋಡುವಷ್ಟರಲ್ಲಿ ಮನೆಯಲ್ಲಿದ್ದ 60 ಗ್ರಾಂ ಚಿನ್ನದ ಸರಗಳು, ಉಂಗುರ, 2 ಜೊತೆ ಕಿವಿಯೋಲೆ, ಸುಮಾರು 4 ಲಕ್ಷ ರೂಪಾಯಿಯನ್ನ ಕದ್ದಿದ್ದಾರೆ ಅನ್ನೋದು ಮಂಜುಳಾ ಅವರ ಆರೋಪವಾಗಿದೆ. ಇದಕ್ಕೆಲ್ಲ ಕಾರಣ ರಾಜೇಶ್ವರಿ, ಆಕೆಯ ಪತಿ ಮಂಜುನಾಥ್, ಪೊಲೀಸರಾದ ಎಸ್ಐ ಜಯಂತಿ, ಎಎಸ್ಐ ರಾಮಮೂರ್ತಿ, ಕಾನ್ಸ್ಟೇಬಲ್ಗಳಾದ ಮಹೇಶ್, ಲಕ್ಷ್ಮೀ ಕಾರಣ ಅಂತ ಆರೋಪಿಸಿದ್ದಾರೆ. ಮಗನ ಹತ್ರ ಕೀ ಇಸ್ಕೊಂಡಿದ್ದಾರೆ, ಮಹೇಶ್ ಅನ್ನೋರು ಕೀ ಇಸ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬರೋಷ್ಟರಲ್ಲಿ 2 ಅವರಲ್ಲಿ ಬರೋಷ್ಟರಲ್ಲಿ ಮನೆ ಕೀ ನಾವು ಹಾಕೊಂಡೋಗಿದ್ದು 2 ಲಾಖು, ಬರ್ತಾ 1 ಲಾಖ್ ಇತ್ತು. ಮನೆಯಲ್ಲಿ 60 ಗ್ರಾಂ ಚಿನ್ನ, 4 ಲಕ್ಷ ಕ್ಯಾಶ್ ತಗೊಂಡೋಗಿದ್ದಾರೆ. ಆಮೇಲೆ ಪೊಲೀಸರು ಮಹೇಶ್ ಅನ್ನೋರಿಗೆ ಕೀ ಕೊಟ್ಟಿದ್ದು. ಎಕ್ಸಾಕ್ಟ್ ಆಗಿ 60 ಗ್ರಾಮು, 2 ಚೈನು, 1 ಉಂಗುರ, 2 ಜೊತೆ ವಾಲೆ, 1 ಸೈಡ್ದು ಮಗೊಂದೊಂದು ವಾಲೆ, 4 ಲಕ್ಷ ಕ್ಯಾಶ್. ದೂರು ಸ್ವೀಕರಿಸಲು ಪೊಲೀಸರು ನಿರಾಕರಿಸಿದ ಆರೋಪ. ಪೊಲೀಸರ ವಿರುದ್ಧ ಕೋರ್ಟ್ ಮೊರೆ ಹೋದ ಮಹಿಳೆ. ಪೊಲೀಸರು ವಿಚಾರಣೆಯ ನೆಪದಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿ 2 ಗಂಟೆ ಕಾಲ ಇವರ ವಿಚಾರಣೆ ನಡೆಸಿದ್ರು. ಬಳಿಕ ಅವರಿಂದ ಹೇಳಿಕೆ ಪಡೆದುಕೊಂಡು ಬಿಟ್ಟು ಕಳುಹಿಸಿದ್ರು. ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿ ಕಳ್ಳತನವಾಗಿತ್ತು. ಇದಕ್ಕೆ ಮನೆಯಲ್ಲಿ ಬಾಡಿಗೆಗೆ ಇದ್ದ ರಾಜೇಶ್ವರಿ ಜೊತೆ ಸೇರಿಕೊಂಡ ಪೊಲೀಸರೇ ಕಾರಣ ಅನ್ನೋದು ಮಂಜುಳಾ ಅವರ ಆರೋಪವಾಗಿದೆ. ಹೀಗಾಗಿ ಪೊಲೀಸರ ವಿರುದ್ಧ ದೂರು ನೀಡಲು ಹೋದರೆ ದೂರು ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಕೊನೆಗೆ ಇವರು ಎಸಿಪಿ, ಡಿಸಿಪಿ, ಕಮಿಷನರ್ ಕಚೇರಿ ಮೊರೆ ಹೋಗಿದ್ರು. ಆದರೆ ಇದ್ಯಾವುದೋ ಫಲ ನೀಡಿಲ್ಲ. ಕೊನೆಗೆ ಅವರು ಕೋರ್ಟ್ನಲ್ಲಿ ದಾವೆ ಹಾಕಿದ್ದು ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ವಿ, ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ಎಸಿಪಿ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ, ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಕಳ್ಸಿದ್ರು. ಅಲ್ಲಿಂದ ಸ್ಟೇಷನ್ಗೆ ಕಳಿಸ್ತಾರೆ. ಕಮಿಷನರ್ ಆಫೀಸ್ಗೆ ಹೋದ್ವಿ, ಕಮಿಷನರ್ ಆಫೀಸಿಂದ ಡಿಸಿಪಿ ಹತ್ರ ಕಳಿಸ್ತಾರೆ, ಡಿಸಿಪಿ ಆಫೀಸಿಂದ ಎಸಿಪಿ ಕಳಿಸ್ತಾ ಇದ್ದಾರೆ. ನಾವು ಎಲ್ಲಾ ಕಡೆನೂ ಹೋಗಿ ಇದರಲ್ಲಿ ಕಮಿಷನರ್ ಆಫೀಸು, DOSP ಮತ್ತೆ ACP ಆಫೀಸು ಎಲ್ಲಾ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನಗೇನು ಎಲ್ಲಿ ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ನನಗೆ ಸಹಕರಿಸಿ ಅಂತ ಕೇಳ್ಕೊತಿದ್ದೆ. ಠಾಣೆಗೆ ಕರೆದೊಯ್ದು ಪೆಟ್ಟಿ ಕೇಸ್ ದಾಖಲಿಸಿದ ಪೊಲೀಸರು. ಅಮ್ಮ ಮಗನಿಂದ ತಲಾ 1000 ರೂಪಾಯಿ ದಂಡ ವಸೂಲು. ನಿಮ್ಮಿಂದ ಹೇಳಿಕೆ ಪಡೆಯಬೇಕು ಅಂತ ಮಾದನಾಯಕನಹಳ್ಳಿ ಪೊಲೀಸರು ಮಂಜುಳಾ ಮತ್ತು ಅವರ ಮಗ ವರುಣ್ನನ್ನ ಠಾಣೆಗೆ ಕರೆದೊಯ್ದಿದ್ರು. ಅಲ್ಲಿ ಇವರಿಂದ ಹೇಳಿಕೆ ಪಡೆಯುವ ಬದಲಿಗೆ ನೀವೇನು ಮಾಡ್ತಿದ್ದೀರಿ ಅಂತ ನಮಗೆ ಗೊತ್ತು, ಸುಮ್ಮನೆ ಎಲ್ಲವನ್ನ ಒಪ್ಪಿಕೊಳ್ಳಿ, ಹಾಗೆ ಹೀಗೆ ಅಂತ ಇನ್ಸ್ಪೆಕ್ಟರ್ ಆವಾಜ್ ಹಾಕಿದ್ರಂತೆ. ಇವರು ಹೆದರಿಕೊಂಡಿದ್ದನ್ನು ನೋಡಿ ಇವರ ವಿರುದ್ಧ ಪೆಟ್ಟಿ ಕೇಸ್ ದಾಖಲಿಸಿ ಅಮ್ಮ ಮಗನಿಂದ ತಲಾ 1000 ರೂಪಾಯಿ ದಂಡ ವಿಧಿಸಿ ಬಿಟ್ಟು ಕಳಿಸಿದ್ರು ಅಂತ ಮಂಜುಳಾ ಆರೋಪಿಸಿದ್ದಾರೆ. ಅಲ್ಲಿ ಬಂದು ನಾನು ಮಗ ಹೋಗಿದಾಗ ಇನ್ಸ್ಪೆಕ್ಟ್ರು ನೀವೆಲ್ಲ ನಾಟಕ ಮಾಡ್ತೀರಾ, ನಮ್ಗೆಲ್ಲ ಕೆಳಗಡೆ ಮನೆಯವಳೆಲ್ಲ ಹೇಳಿದ್ಲು, ಮಗನ ಮೇಲೆ ನಿನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡಿದ್ರು. ನನ್ನ ಮಗನೂ ಮಾತಾಡಿದ್ವಿ. ನಾವು ಎದುರ್ಕೊಂಡು ನಾವು ಇಲ್ಲ ಸರ್ ನಾವು ಆ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ವಿ. ಆದರೂ ನಮ್ಮ ಕಂಪ್ಲೇಂಟು ಅವರು ತಗೊಳ್ಲಿಲ್ಲ. ಆ ತಗೊಳ್ಳೋದಕ್ಕೆ ನಾವು ಮುಂದಿನ ತನಿಖೆ ಮುಂದಕ್ಕೆ ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, IG ಆಫೀಸ್ ಎಲ್ಲರಿಗೂ ಹೋಗಿದ್ದೀವಿ. ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಈಗ ಪೆಟ್ಟಿ ಕೇಸ್ ಅಂತ ಅಂದ್ಬಿಟ್ಟು 1000 ರೂಪಾಯಿ ಫೈನ್ ಹಾಕ್ಬಿಟ್ಟು ನಮಗೆ ಕಳಿಸಿದ್ದಾರೆ. ಅವತ್ತು ದಿವಸ ಒಂದು ಅಡ್ರೆಸ್ ಪ್ರೂಫ್, ಒಂದು ಅಡ್ರೆಸ್ ತಗೊಂಡು ಫೋನ್ ನಂಬರ್ ತಗೊಂಡು ಪೆಟ್ಟಿ ಕೇಸ್ ಅನ್ನೋದು ಬರೆದ್ಬಿಟ್ಟು ಕಳಿಸಿದ್ದಾರೆ. ಅಷ್ಟೇ ಇವರೆಲ್ಲ ಮಾಡಿರೋದು. ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು, ಮತ್ತೆ ನಂದು ದುಡ್ಡು, ನನ್ನ ಒಡವೆ ಯಾರು ತಗೊಂಡೋಗಿದ್ದಾರೆ, ಇವರೆಲ್ಲ ಮಾಡಿ ತಗೊಂಡೋಗಿದ್ದಾರೆ, ವಾಪಸ್ ತಂದ್ಕೊಟ್ಟು ಅವ್ರಿಗೆ ತಕ್ಕ ಪಾಠ ಕೊಡಬೇಕು, ಶಿಕ್ಷೆ ಹಾಕ್ಬೇಕು ಅವ್ರಿಗೆ. ನಮ್ಮನೆ ಬಾಡಿಗೆ ರಾಜೇಶ್ವರಿ ಮಂಜುಗೆ ಮತ್ತೆ ಈ 4 ಜನ ಪೊಲೀಸವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತೆ ನನ್ನಿಂದ ಇನ್ನೊಂದು ನಂತರ ಇನ್ನೊಬ್ರು ಅನ್ಯಾಯ ಆಗಬಾರ್ದು ಅಷ್ಟೇ ಕೇಳ್ಕೊತೀನಿ ಸರ್ ನಾನು.
ಉರಿದರೆ ಹರ ಕಾಯುವನೆ ಅನ್ನೋ ಮಾತಿದೆ. ನೆಲಮಂಗಲದ ಪೊಲೀಸರನ್ನ ನೋಡ್ತಿದ್ರೆ ಈ ಮಾತು ನಿಜ ಅನ್ನಿಸ್ತಿದೆ. ಪೊಲೀಸರಿಗೆ ಅಭಯ ನೀಡಬೇಕಾದ ಪೊಲೀಸರೇ ಕಳ್ಳತನ ಮಾಡಿದ್ದಾರೆ ಅನ್ನೋದು ಮಹಿಳೆಯ ಆರೋಪವಾಗಿದೆ. ಅಲ್ಲದೆ ತನ್ನ ಮನೆಯಲ್ಲಿ ಕಳ್ಳತನ ಆಗಿರೋ ಹಣ ಆಭರಣ ವಾಪಸ್ ಕೊಡಿಸಿ ಅಂತ ನೊಂದ ಮಹಿಳೆ ಕಚೇರಿಯಿಂದ ಕಚೇರಿಗೆ ಅಲಿತಿದ್ದಾರೆ. ಜೊತೆಗೆ ನ್ಯಾಯಾಲಯಕ್ಕೂ ಮೊರೆ ಇಟ್ಟಿದ್ದಾರೆ. ನೊಂದ ಮಹಿಳೆಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.